ಮೊನ್ನೆ ರಾಜ್ಯದ ಕೆಲವು ಪ್ರಮುಖ ಸುದ್ದಿಯನ್ನು ನೋಡೋಣ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಚಿಕ್ಕಮಗಳೂರಿನಲ್ಲಿ ತಂದೆಯನ್ನೇ ಕೊಂದ ಕೊನೆಗೂ ಅಂಧರಾಗಿದ್ದಾನೆ. ಕೊಂದು ಅಪಘಾತ ನಾಟಕವಾಡಿದಂತಹ ಮಗನ ಆಟಕ್ಕೆ ಪೊಲೀಸರು ಅಂತ್ಯವಾಡಿದ್ದಾರೆ. ಹಾಸನ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದ ವ್ಯಕ್ತಿಯ ಮೇಲೆಯೇ ಕೆಎಸ್ಆರ್ಟಿಸಿ ಬಸ್ ಹರಿದಿದೆ. ಕಲಬುರಗಿಯಲ್ಲಿ ಹಲ್ಲಿ ಬಿದ್ದಿದ್ದ ನೀರು ಕುಡಿದು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಯಾದಗಿರಿಯ ಹೇಮರೆಡ್ಡಿ ಮಲ್ಲಮ್ಮ ಸಹಕಾರ ಬ್ಯಾಂಕ್ನಲ್ಲಿ ಭಾರೀ ಗೋಲ್ಮಾಲ್ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಶಹಾಪುರ ಪಟ್ಟಣದಲ್ಲಿರುವಂತಹ ಈ ಸಹಕಾರ ಬ್ಯಾಂಕ್ನಲ್ಲಿ 13 ಕೋಟಿಗೂ ಹೆಚ್ಚು ಹಣ ಗುಳುಂ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಹೀಗಾಗಿ ಬ್ಯಾಂಕ್ನಲ್ಲಿ ಎಫ್ಡಿ ಇಟ್ಟಿರುವಂತಹ ಗ್ರಾಹಕರಲ್ಲಿ ಆತಂಕ ಹೆಚ್ಚಾಗಿದ್ದು, ಹಣ ವಾಪಸ್ ಕೇಳಿದ್ದಕ್ಕೆ ಬ್ಯಾಂಕ್ ಸಿಬ್ಬಂದಿ 2 ತಿಂಗಳ ಕಾಲ ಸಮಯಾವಕಾಶವನ್ನು ಕೇಳಿತು. ಇದೀಗ 2 ತಿಂಗಳು ಮುಗಿದ ಹಿನ್ನೆಲೆಯಲ್ಲಿ ಹಣಕ್ಕಾಗಿ ಗ್ರಾಹಕರು ಧರಣಿ ನಡೆಸುತ್ತಿದ್ದಾರೆ. ಬಳ್ಳಾರಿ ಸಂಸದ ತುಕಾರಾಂ ಅಶ್ಲೀಲ ಪದಬಳಕೆ ಮಾಡಿದಂತ ಆರೋಪ ಕೇಳಿಬಂದಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಡಾಣಾಪುರ ಗ್ರಾಮದ ಬಳಿ ಸರ್ವಿಸ್ ರಸ್ತೆ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಸಂಸದ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಆರೋಪಿಸಲಾಗಿದೆ. ತುಕಾರಾಂ ನಿಂದನೆ ಮಾಡಿರುವಂತಹ ದೃಶ್ಯ ವೈರಲ್ ಆಗಿದೆ. ಕೆಲವೊಂದೆಲ್ಲ ಗಂಧ ಗಾಳಿ ಗೊತ್ತಿರಲ್ಲ, ಅವರೆಲ್ಲರೂ ಇದನ್ನ ತಗೊಂಡು ಅದನ್ನೆಲ್ಲ ಬಿಟ್ಕೊಂಡು ಬೆಳೆ ಬೇಕಂದ್ರೆ ಇದು ತಪ್ಪಾಗಲ್ವಾ? ಇದ್ರದ್ದೆಲ್ಲದು ಈಗ ಗಂಧ ಗಾಳಿ ಗೊತ್ತಿದ್ದವರಿಗೆ ನಾನು ಇಷ್ಟಪಡೋದಿಲ್ಲ. ಕಳಪೆ ಕಾಮಗಾರಿ ಬಗ್ಗೆ ಪ್ರಶ್ನೆ ಮಾಡಿದಂತ ಸ್ಥಳೀಯರ ವಿರುದ್ಧವೇ ಸಂಸದ ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಳಪೆ ಕಾಮಗಾರಿಗೆ 10 ದಿನಗಳ ಹಿಂದೆ ನಿರ್ಮಾಣವಾಗಿದ್ದಂತ ಸರ್ವಿಸ್ ರಸ್ತೆ ಕಾರಣ ಎಂದು ಸ್ಥಳೀಯರು ಆರೋಪವನ್ನು ಮಾಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾಮಾಜಿಕ ಮಾಧ್ಯಮದ ಮೂಲಕ ಹಣ ಕೊಟ್ಟವರಿಗೆ ಸರ್ಕಾರಿ ನೌಕರಿ ಆಮಿಷವೊಡ್ಡಲಾಗಿದೆ. ಯೂಟ್ಯೂಬ್ನ ವಿಡಿಯೋ ವೈರಲ್ ಹರಿದಾಡ್ತಾ ಇದ್ದು, ಕೆಪಿಟಿಸಿಎಲ್ನಲ್ಲಿ ಲೈನ್ಮನ್ ಹುದ್ದೆಗಳಲ್ಲಿ ನೌಕರಿ ಇದೆ, ಬೇಗ ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ ಕಲಬುರಗಿ ಮೂಲದ ವೆಂಕಟೇಶ್ ರಾಠೋಡ್ ಆಮಿಷವೊಡ್ಡಿದ್ದಾನೆ. ನಿಮ್ಮ ಕೆಲಸ ಆಗ್ಲಿಲ್ಲ ಅಂದ್ರೆ 1 ತಿಂಗಳ ಒಳಗಾಗಿ ನಿಮ್ಮ ಮನೆಗೆ ಹಣ ಬಂದು ಮುಟ್ಟುತ್ತೆ, ಅದಕ್ಕೆ ನಾನೇ ಗ್ಯಾರಂಟಿ ಅಂತ ಪ್ರಚಾರ ಮಾಡಿದ್ದಾನೆ. ನಾ ಹೆಂಗಾರೆ ಮಾಡಿ ನಿಮಗೆ ಕೊಡಿಸ್ಬೇಕಂತ ಹೇಳಿ ನೀವು ಇಷ್ಟು ದಿವ್ಸ ಬಿಜಿ ಕಟ್ಟಿದ ರೊಕ್ಕ ಅದು ರೊಕ್ಕ ಇದು ರೊಕ್ಕ ಎಲ್ಲ ಹೋಗ್ಬಿಡ್ತಾವೆ. ನಾ ಹೇಳತ್ತೀನಿ ಪೂರಾ ಮಾಲ್ ಅಂದ್ರೆ ಪೂರಾ ಕಾಂಗ್ರೆಸ್ ಸರ್ಕಾರ ಪೈಸಾ ನಿಮ್ಮ ಕೆಲಸ ಆಗಲಿಲ್ಲ ಅಂದ್ರೆ ನಿಮ್ಮ ರೊಕ್ಕ ನಿಮಗೆ 1 ತಿಂಗಳು ಟೈಮ್ ಕೊಡ್ರಿ. ನಾನು 1 ತಿಂಗಳದಾಗ ನಿಮ್ಮ ಮನೆಗೆ ಬಂದು ಬಿಡ್ತಾವೆ. ನಾ ಮೋಸ ಮಾಡ ಆಮಿಷದ ವಿಡಿಯೋವನ್ನು ಆಧರಿಸಿ ವಿದ್ಯಾನಗರ ಠಾಣೆ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆರೋಪಿ ವಿಚಾರಣೆಗೆ ಮುಂದಾಗಿರುವಂತಹ ಪೊಲೀಸರು ವಿಡಿಯೋ ಯಾವಾಗ ಮಾಡಿದ್ದು, ಎಲ್ಲಿ ಮಾಡಿದ್ದು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡುತ್ತಿದ್ದಾರೆ. ಗೃಹ ಸಚಿವರ ತವರು ಕ್ಷೇತ್ರದಲ್ಲಿ ಜೂಜಾಟ ಬಹಿರಂಗವಾಗಿ ನಡೀತಾ ಇದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರ ಗ್ರಾಮದಲ್ಲಿ ಇಸ್ಪೀಟ್ ಆಡ್ತಾ ಇರುವಂತಹ ವಿಡಿಯೋ ಫುಲ್ ವೈರಲ್ ಆಗಿದೆ. ಜಿಪಿಎಸ್ ಟೈಮ್ ಸ್ಟ್ಯಾಂಡ್ ಪ್ರಕಾರ ಜೂನ್ 13ರಂದು ರೆಕಾರ್ಡ್ ಆಗಿರುವಂತಹ ವಿಡಿಯೋ ಇದಾಗಿದ್ದು, ರಾಜಾರೋಷವಾಗಿ ಇಸ್ಪೀಟ್ ಆಡ್ತಾ ಇರುವುದು ವಾಡಿ ಠಾಣೆಯ ಪೊಲೀಸರಿಗೆ ಗೊತ್ತಿಲ್ವಾ ಅನ್ನುವಂತಹ ಸಂಶಯ ಸ್ಥಳೀಯರಲ್ಲಿ ಮೂಡಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ನಲ್ಲಿ ಮೀಟರ್ಗಳ ಕಳವಿನ ಗ್ಯಾಂಗ್ ಸಕ್ರಿಯವಾಗಿದೆ. ಕಳೆದ 6 ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಮೀಟರ್ಗಳನ್ನು ಕಳವು ಮಾಡಲಾಗಿದೆ. ಜಲಜೀವನ್ ಮಿಷನ್ ಯೋಜನೆಯಡಿ ಅಳವಡಿಸಿರುವಂತಹ ಕುಳಾಯಿಗಳ ಮೀಟರ್ಗಳೇ ಕಳ್ಳರ ಟಾರ್ಗೆಟ್ ಆಗಿದೆ. ಈ ಗ್ಯಾಂಗ್ ರಾತ್ರಿ ಹಗಲು ಎನ್ನದೆ ಏಕಾಏಕಿ ಮನೆಗಳ ಮುಂದೆ ಹಾಕಿರುವಂತಹ ನಲ್ಲಿಯ ಮೀಟರ್ ಕಳವು ಮಾಡಿ ಎಸ್ಕೇಪ್ ಆಗ್ತಾರೆ. ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಪದೇ ಪದೇ ನೀರಿನ ಮೀಟರ್ ಕಳ್ಳತನವಾಗ್ತಾ ಇದ್ರು ಕೊಳ್ಳೇಗಾಲ ಪೊಲೀಸರ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕೋಲಾರದ ಕ್ಯಾಸಂಬಳ್ಳಿ ಪೊಲೀಸರು 2 ಪ್ರತ್ಯೇಕ ಪ್ರಕರಣಗಳಲ್ಲಿ ದ್ವಿಚಕ್ರ ವಾಹನ ಹಾಗೂ ಸರಗಳ್ಳರನ್ನ ಬಂಧಿಸಿದ್ದಾರೆ. ಮಾರ್ಚ್ 8ರಂದು ಕಸರೆಡ್ಡಿ ಗಾಂಡ್ಲಹಳ್ಳಿ ಗ್ರಾಮದ ಶಿವರಾಮಪ್ಪ ಎಂಬುವರ ಬೈಕ್ ಕಳವು ಮಾಡಿದಂತಹ ಶೇಖ್ ಎಂಬಾತನನ್ನ ದಸ್ತಗಿರಿ ಮಾಡಿದ್ದಾರೆ. ಮೇ 30ರಂದು ಮರವೂರು ಗ್ರಾಮದ ಹೇಮಾವತಿ ಎಂಬುವರ ಚಿನ್ನದ ಸರ ಕಳವು ಮಾಡಿದ ಜ್ಯೋತಿ ಪ್ರಸಾದ್ ಎಂಬಾತನನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಬಂಧಿತನಿಂದ 4 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಮಾಂಗಲ್ಯ ಸರ ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳದ ಮನೆಯಲ್ಲಿ 2 ಕೋಟಿ ಮೌಲ್ಯದ ವಸ್ತುಗಳ ಕಳ್ಳತನವಾಗಿದೆ. ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಚಾಮರಾಜನಗರದಲ್ಲಿ ರೈತನ ಮೇಲೆ ಹುಲಿ ದಾಳಿಗೆ ಯತ್ನ ಮಾಡಿದೆ. ಪಾಳು ಬಿದ್ದ ಬಾವಿಗೆ ಬಿದ್ದು ಪ್ರಾಣ ತೆತ್ತಿವೆ ಜೋಡೆತ್ತುಗಳು. ಈ ಎಲ್ಲ ಸ್ಟೋರೀಸನ್ನು ನೋಡ್ಕೊಂಡು ಬರೋಣ. ಕೊಪ್ಪಳದಲ್ಲಿ 2 ಕೋಟಿ ರೂಪಾಯಿಗಿಂತ ಅಧಿಕ ಮೌಲ್ಯದ ವಸ್ತುಗಳ ಕಳ್ಳತನವಾಗಿದೆ. ರಾಘವೇಂದ್ರ ಹುಯಲಗೋಳ ಎಂಬುವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಬಿಟಿ ಪಾಟೀಲ್ ನಗರದಲ್ಲಿರುವ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು 80 ಕೆಜಿ ಬೆಳ್ಳಿ, 200 ಗ್ರಾಂ ಚಿನ್ನ, ನಗದು ಕದ್ದೊಯ್ದಿದ್ದಾರೆ. ಕಳೆದ 4 ದಿನಗಳಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ. ಮನೆಯಲ್ಲಿ ಯಾರೂ ಇಲ್ಲದಿರೋದನ್ನ ಗಮನಿಸಿಯೇ ಕಳ್ಳರು ಕೃತ್ಯವೆಸಗಿದ್ದಾರೆ. ಮನೆಯಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಡಿವಿಆರ್ ಕೂಡ ಕದ್ದೊಯ್ದಿದ್ದಾರೆ. ಸ್ಥಳಕ್ಕೆ ಕೊಪ್ಪಳ ನಗರ ಪೊಲೀಸರು, ಬೆರಳಚ್ಚು ತಜ್ಞರು, ಶ್ವಾನದಳ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು.
ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ 13,14,00,000 ಮೌಲ್ಯದ 38 ಕೆಜಿ 34 ಗ್ರಾಂ ಹೈಡ್ರೋಫೋನಿಕ್ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಈ ಗಾಂಜಾವನ್ನ 6 ಮಂದಿ ಪ್ರಯಾಣಿಕರು ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ರು. ಪರಿಶೀಲನೆ ವೇಳೆ ಹ್ಯಾಂಡ್ ಬ್ಯಾಗ್, ಲಗೇಜ್ ಬ್ಯಾಗ್ನಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದದ್ದು ಪತ್ತೆಯಾಗಿದೆ. 6 ಮಂದಿಯನ್ನ ವಶಕ್ಕೆ ಪಡೆದಿರುವ ಕಸ್ಟಮ್ಸ್ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಕೋಲಾರದಲ್ಲಿ 2 ಸರಗಳ್ಳರನ್ನ ಬಂಧಿಸಲಾಗಿದೆ. ಲೂರ್ದ್ ನಗರ ನಿವಾಸಿಗಳಾದ ಸ್ಟೀಫನ್ ರಾಜ್, ರೆಕ್ಸನ್ ಎಂಬುವರನ್ನ ಸೆರೆ ಹಿಡಿಯಲಾಗಿದೆ. ಪ್ರಕರಣ ಬೆಳಕಿಗೆ ಬಂದ 10 ಗಂಟೆಯಲ್ಲೇ ಆರೋಪಿಗಳು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಜೂನ್ 12ರಂದು ಆಂಡರ್ಸನ್ ಪೇಟೆ ನಿವಾಸಿ ಶರವಣಕುಮಾರ್ ಎಂಬುವರ ಚಿನ್ನದ ಸರ ಕಳುವಾಗಿತ್ತು. ದೂರು ದಾಖಲಿಸಿ ತನಿಖೆ ಕೈಗೊಂಡ ಪೊಲೀಸರು 2 ಸರಗಳ್ಳರ ಕೈಗೆ ಕೋಳ ತೋರಿಸಿದ್ದಾರೆ. ಬಂಧಿತರಿಂದ 6.25 ಲಕ್ಷ ಮೌಲ್ಯದ 50 ಗ್ರಾಂ ಚಿನ್ನದ ಸರ, ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ವಶಕ್ಕೆ ಪಡೆದಿದ್ದಾರೆ. ಬೆಡದಿ ಟೌನ್ಶಿಪ್ ವಿರುದ್ಧದ ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಪ್ರತಿಭಟನಾ ನಿರತ ರೈತರಿಗೆ ಹೆಚ್ಚಿನ ಬೆಂಬಲ ಸಿಗ್ತಾ ಇದೆ. ಈಗ ಅನ್ನದಾತರ ಹೋರಾಟಕ್ಕೆ ಮಹಿಳಾ ಸಂಘಟನೆಗಳು ಕೂಡ ಸಾಥ್ ನೀಡ್ತಾ ಇವೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯಕರ್ತೆಯರು ತಿಮ್ಮೇಗೌಡನದೊಡ್ಡಿ ಗ್ರಾಮದಿಂದ ಬೈರಮಂಗಲದವರೆಗೂ ಪಾದಯಾತ್ರೆ ನಡೆಸಿದರು. ಪಾದಯಾತ್ರೆಯಲ್ಲಿ 100 ಮಹಿಳೆಯರು ಭಾಗಿಯಾಗಿದ್ದರು. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಆಗಬಾರದು ಅಂತ ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ಪ್ರಕಾಶ್ ರೈ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಸಂಬಂಧ ಬಹುಭಾಷಾ ನಟ ಪ್ರಕಾಶ್ ರೈ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸುವುದಕ್ಕೆ ಪ್ರಕಾಶ್ ರಾಜ್ಗೆ ಕೇರಳ ಮೂಲದಿಂದ 200 ಕೋಟಿ ರೂಪಾಯಿ ಹಣ ಬಂದಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಧಾರ್ಮಿಕ ಕ್ಷೇತ್ರದ ಮೇಲೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದೆ. ವೀರೇಂದ್ರ ಹೆಗ್ಗಡೆ ಜೈಲಿಗೆ ಕಳುಹಿಸುವುದಕ್ಕೆ ಪಿತೂರಿ ಆಗ್ತಾ ಇದೆ. ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ತಾಲೂಕಿನ ಬಾಗಳಿ ಗ್ರಾಮದಲ್ಲಿ ಹುಲಿ ದಾಳಿ ಯತ್ನದಿಂದ ರೈತ ಪಾರಾಗಿದ್ದಾರೆ. ಜಮೀನಿನಲ್ಲಿ ರೈತ ಪುಟ್ಟಯ್ಯ ಕೆಲಸ ಮಾಡ್ತಿದ್ದಾಗ ಹುಲಿ ಪ್ರತ್ಯಕ್ಷವಾಯಿತು. ಹುಲಿ ಹಿಂದಿನಿಂದ ಓಡಿ ಬರ್ತಿರುವ ಶಬ್ದವನ್ನ ಪುಟ್ಟಯ್ಯ ಕೇಳಿದ್ರು. ತತ್ಕ್ಷಣ ರೈತ ನಿಲ್ತಾ ಇದ್ದಂತೆ ಹುಲಿ ಕಾಡಿನತ್ತ ವಾಪಸ್ಸಾಗಿದೆ. ಹುಲಿ ದಾಳಿಯ ಭೀತಿಯಲ್ಲಿದ್ದ ಪುಟ್ಟಪ್ಪ ನೆಟ್ಟುಸಿರು ಬಿಟ್ಟಿದ್ದಾರೆ. ಈ ವಿಚಾರ ತಿಳಿತಾ ಇದ್ದಂತೆ ಬಾಗಳಿ ಗ್ರಾಮಸ್ಥರು ಬೆಚ್ಚಬೆದ್ದಿದ್ದಾರೆ. ಅರಣ್ಯ ಇಲಾಖೆ ಹುಲಿ ಸೆರೆ ಹಿಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಅವನು ಸ್ಟನ್ ಆಗಿ ಗಾಬರಿಯಿಂದ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆಗ ಆ ಹುಲಿ ಈ ಕಡೆ ಕಬ್ಬನ್ ತೋಟಕ್ಕೆ ಹೋಗಿದೆ. ಇವತ್ತಿನ ಫಾರೆಸ್ಟ್ ಫೋರ್ಸ್ಟ್ ಆಗ್ಬೋದು ಮತ್ತು ಜಿಲ್ಲಾಡಳಿತ ಆಗ್ಬೋದು ಬೇಗ ಮನಗಂಡು ಫಾರೆಸ್ಟ್ ಅವ್ರನ್ನ ಕಳಿಸಿ ಆನೆಗಳನ್ನು ಕರೆಸಿ ಮತ್ತು ಈ ಒಂದು ಕಾರ್ಯಾಚರಣೆಯನ್ನು ಮಾಡಿಸಿ ಇವನ ಗ್ರಾಮದಲ್ಲಿ ಏನಿದೆ ಇವತ್ತು ಈ ಹುಲಿಯನ್ನು ಸೆರೆ ಹಿಡಿಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಕೊಡಬೇಕಾಗಿದೆ. ಸ್ವಚ್ಛತೆ ಕಾಪಾಡದ ಹಿನ್ನೆಲೆಯಲ್ಲಿ ತಾಲೂಕು ಆಸ್ಪತ್ರೆ ಗಬ್ಬೆದ್ದು ನಾರ್ತಾ ಇದೆ. ಆಸ್ಪತ್ರೆಗೆ ಭೇಟಿ ನೀಡಿದ ಚಿಂತಾಮಣಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋಟಿ ಅನುದಾನ ತಂದು ಆಸ್ಪತ್ರೆಯನ್ನ ಹೈಟೆಕ್ ಮಾಡೋದಕ್ಕೆ ನಾನು ಯತ್ನಿಸಿದೆ, ಆದರೆ ನೀವ್ ಏನ್ ಮಾಡ್ತಿದ್ದೀರಿ ಅಂತ ಡಿಎಚ್ಒ ಸೇರಿದಂತೆ ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮಂತ್ರಾಲಯದಲ್ಲಿ ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದಿದೆ. ರಾಯರ ಮಠಕ್ಕೆ ಬಂದಿದ್ದ ಭಕ್ತರಿಗೆ ಮಳೆ ಶಾಕ್ ಕೊಟ್ಟಿದೆ. ಹರಿಯುತ್ತಿರುವ ಮಳೆಯ ನೀರಿನಲ್ಲೇ ಭಕ್ತರು ರಾಯರ ದರ್ಶನ ಪಡೆದಿದ್ದಾರೆ. ಮಂತ್ರಾಲಯದ ಸುತ್ತಲೂ ಮಳೆ ನೀರು ನಿಂತಿದ್ದು ಶ್ರೀಮಠದ ಕಲ್ಯಾಣ ಮಂಟಪದಲ್ಲಿ ಭಕ್ತರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿನ್ನೆ ಸುರಿದ ಮಳೆ ಅವಾಂತರದ ವಿಡಿಯೋ ವೈರಲ್ ಆಗಿದೆ. ಉಡುಪಿಯಲ್ಲಿ ಸ್ಕೂಲ್ ಬಸ್ನ ಚಾಲಕನಿಗೆ ಹೃದಯಾಘಾತವಾಗಿದೆ. ಅದೃಷ್ಟವಶಾತ್ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಮರಾಜನಗರದಲ್ಲಿ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಹಾಗೆ ಕಲಬುರಗಿಯಲ್ಲಿ ಹೂಳೆತ್ತುವ ನೆಪದಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿಬಂದಿದೆ.
ಉಡುಪಿಯ ಮಣಿಪಾಲದಲ್ಲಿ ಚಲಿಸುತ್ತಿದ್ದ ಸ್ಕೂಲ್ ಬಸ್ನ ಚಾಲಕನಿಗೆ ಹೃದಯಾಘಾತವಾಗಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದಾರೆ. ಬಸ್ ಪ್ರತಿಷ್ಠಿತ ಮಾಧವ ಕೃಪಾ ಶಾಲೆಗೆ ಸೇರಿದ್ದಾಗಿದೆ. ಬೆಳಗ್ಗೆ ಬಸ್ ಚಾಲನೆ ಮಾಡುತ್ತಿದ್ದ ಚಾಲಕ ಸುರೇಶ್ ಸನ್ನಕ್ಕಿ ಬೆಟ್ಟುಗೆ ಹಠಾತ್ ಎದೆನೋವು ಕಾಣಿಸಿಕೊಂಡಿದೆ. ನಿಯಂತ್ರಣ ಕಳೆದುಕೊಂಡ ಬಸ್ಸನ್ನ ಚಾಲಕ ಡಿವೈಡರ್ಗೆ ಡಿಕ್ಕಿ ಹೊಡೆಸಿ ನಿಲ್ಲಿಸಿದ್ದರಿಂದ ಅನಾಹುತ ತಪ್ಪಿದೆ. ಕೂಡಲೇ ಬಸ್ ಚಾಲಕನನ್ನ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಚಾಮರಾಜನಗರ ಗುಂಡುಪೇಟೆ ರಸ್ತೆಯಲ್ಲಿ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ. ಲಕ್ಕೂರು ಗೇಟ್ ಬಳಿ ಕೊಳವೆ ಒಡೆದು 20 ರಿಂದ 30 ಅಡಿ ಎತ್ತರಕ್ಕೆ ನೀರು ಚಿಮ್ಮಿದೆ. ಮುಖ್ಯ ರಸ್ತೆಯ ಬದಿಯಲ್ಲೇ ಗೇಟ್ ವಾಲ್ ಬಳಿ ಪೈಪ್ ಒಡೆದಿದ್ದರಿಂದ ನೀರು ನಷ್ಟವಾಗಿದೆ. ಮಳೆಯ ಕೊರತೆಯ ನಡುವೆಯೂ ನೀರು ಪೋಲಾಗಿದ್ದಕ್ಕೆ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಷಯ ತಿಳಿದ ನಗರಸಭೆ ಸಿಬ್ಬಂದಿ ರಿಪೇರಿ ಮಾಡಿದ್ದಾರೆ. ಬೀದರ್ನ ಬಾಲ್ಕಿ ತಾಲೂಕಿನ ನೀಲಮ್ಮನಹಳ್ಳಿ ತಾಂಡದ ಬಳಿ ಅರಣ್ಯದಲ್ಲಿ ಸಾವಿರಾರು ಲೀಟರ್ ಕೆಮಿಕಲ್ ಸುರಿಯಲಾಗಿದೆ. ಇದರಿಂದ ಸ್ಥಳೀಯರು ಮುಖಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಉದ್ಭವವಾಗಿದೆ. ಅಳಿವಿನಂಚಿನಲ್ಲಿರುವ ಜಿಂಕೆ, ಕೃಷ್ಣ ಮೃಗಗಳಿರುವ ಸ್ಥಳದಲ್ಲೇ ಕೆಮಿಕಲ್ ಸುರಿಸಿರುವುದು ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಸದ್ಯ ಮಳೆಗಾಲವಾಗಿರುವ ಕಾರಣಕ್ಕೆ ಈ ಕೆಮಿಕಲ್ ಜಿಂಕೆಗಳ ದೇಹ ಸೇರುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಪ್ರಾಣಿ ಪ್ರಿಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿ ಮೇಲೆ ಚಪ್ಪಲಿಯಿಂದ ಹಲ್ಲೆಗೆ ಖಂಡನೆ ವ್ಯಕ್ತವಾಗಿದೆ. ಹಲ್ಲೆಗೊಳಗಾದ ನೌಕರನ ಕುಟುಂಬ ಹಾಗೂ ಪ್ರಾಧಿಕಾರದ ನೌಕರರ ಸಿಬ್ಬಂದಿ ಧರಣಿ ಆರಂಭಿಸಿದ್ದಾರೆ. ಕೇಸ್ ವರ್ಕರ್ ನೀಲಕಂಠ ಅಂಕದ ಮೇಲೆ ರೈತ ಬಸಪ್ಪ ದೊಡ್ಡಮನಿ ಹಲ್ಲೆ ನಡೆಸಿದ್ದಾರೆ. ತಂದೆ ಮೇಲಿನ ಹಲ್ಲೆಗೆ ಮಗಳು ಪಲ್ಲವಿ ಅಂಕದ ಕಣ್ಣೀರಿಟ್ಟಿದ್ದಾರೆ. ಹಲ್ಲೆ ನಡೆಸಿದ ವ್ಯಕ್ತಿಯನ್ನ ಬಂಧಿಸಬೇಕು, ಅಲ್ಲಿವರೆಗೆ ಹೋರಾಟ ಕೈಬಿಡುವುದಿಲ್ಲ ಎಂದು ನೌಕರರು ಎಚ್ಚರಿಸಿದ್ದಾರೆ. ಸಾಮಾಜಿಕ ಪಿಡುಗು ವರದಕ್ಷಿಣೆಗೆ ಬಂಜಾರ ಸಮಾಜ ಬ್ರೇಕ್ ಹಾಕಿದೆ. ಲಂಬಾಣಿ ತಾಂಡಗಳನ್ನು ವರದಕ್ಷಿಣೆ ಮುಕ್ತ ಮಾಡುವ ಸಂಕಲ್ಪ ಮಾಡಿದೆ. ವಿಜಯಪುರ ಜಿಲ್ಲೆಯ 331 ತಾಂಡಗಳ ನಾಯಕರು, ಕಾರ್ಬಾರಿಗಳು ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಐತಿಹಾಸಿಕ ನಿರ್ಧಾರ ಕೈಗೊಳ್ಳಲಾಗಿದೆ. ವಿಜಯಪುರ ಜಿಲ್ಲೆಯ 350ಕ್ಕೂ ಹೆಚ್ಚು ತಾಂಡಗಳಲ್ಲಿ ವರದಕ್ಷಿಣೆ ಬಗ್ಗೆ ಜಾಗೃತಿ ಅಭಿಯಾನ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ನಿರ್ಧಾರವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಸಮಾಜದ ಸ್ವಾಮೀಜಿಗಳು ಕರೆ ನೀಡಿದ್ದಾರೆ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ಜಮಖಂಡಿ ನಗರ ಠಾಣೆ ಪಿಎಸ್ಐ ಬಿಮೇಶಿ ಮಧುರಖಂಡಿ ನಿಧನಕ್ಕೆ ಜನರು ಕಂಬನಿ ಮಿಡಿದಿದ್ದಾರೆ. ಬಾಗಲಕೋಟೆಯ ಜಮಖಂಡಿಯ ಪ್ರಮುಖ ರಸ್ತೆಗಳಲ್ಲಿ ಪಾರ್ಥಿವ ಶರೀರ ಮೆರವಣಿಗೆ ನಡೆಸಲಾಗಿದೆ. ಮಹಾರಾಷ್ಟ್ರದ ಪಂಢರಪುರ ದೇವಾಲಯಕ್ಕೆ ತೆರಳಿದ ಶ್ರೀಮಶಿ ಮಧುರಖಂಡಿ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ರು. ನಿವೃತ್ತಿಗೆ ಕೇವಲ 45 ದಿನಗಳು ಬಾಕಿ ಇರುವಾಗಲೇ ಮೃತಪಟ್ಟಿದ್ದಾರೆ. ಮೃತ ಪಿಎಸ್ಐ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಹೆಚ್ಚಾಗಿದೆ. ಸಂಜೆ ರಾತ್ರಿಯಂತೂ ದೊಡ್ಡಹಳ್ಳಿ ಗ್ರಾಮದಲ್ಲಿರುವ ವಸತಿ ಶಾಲೆಯ 524 ವಿದ್ಯಾರ್ಥಿಗಳು ಕತ್ತಲೆಯಲ್ಲಿಯೇ ಕಾಲ ಕಳೆಯಬೇಕಾಗಿದೆ. ವಿದ್ಯಾರ್ಥಿಗಳ ಓದು, ಊಟದ ವ್ಯವಸ್ಥೆಗೆ ಅನಾನುಕೂಲವಾಗಿದೆ. ಇಲ್ಲಿರೋ ಜನರೇಟರ್ ನಾಮಕವಾಸ್ತೆ ಮಾತ್ರ ಇದೆ. ಕಳೆದ 4-5 ತಿಂಗಳಿನಿಂದ ಕೆಟ್ಟು ನಿಂತರೂ ದುರಸ್ತಿ ಮಾಡಿಲ್ಲ. ವಾರ್ಡನ್ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳು ಕತ್ತಲಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಯಾಕಪ್ಪ ಕರೆಂಟ್ ಇಲ್ವಾ? ಯಾಕಂತ ಕೇಳಿಲ್ವಾ? ಹಾಂ, ಏನಂತಾರೆ? ಕಲಬುರಗಿಯಲ್ಲಿ ಹೂಳೆತ್ತುವ ನೆಪದಲ್ಲಿ ಭೀಮಾ ನದಿಯ ಒಡಲಿಗೆ ಕನ್ನ ಹಾಕಲಾಗುತ್ತಿದೆ. ಸರಡಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಹೂಳೆತ್ತುವ ನೆಪದಲ್ಲಿ ಅಕ್ರಮ ಮರಳು ಎಗ್ಗಿಲ್ಲದೆ ಸಾಗುತ್ತಿದೆ. ಆಂಧ್ರ ಮೂಲದ ಕಂಪನಿಯು ನದಿಯಲ್ಲಿ ಹೂಳೆತ್ತುವ ಟೆಂಡರ್ ಪಡೆದಿದೆ. ಹೂಳು ತೆಗೆಯುವ ಬದಲು ಮರಳು ಮಿಶ್ರಿತ ಹೂಳನ್ನು ತೆಗೆದು ಖಾಸಗಿ ಜಮೀನಿಗೆ ರವಾನೆ ಮಾಡಲಾಗುತ್ತಿದೆ. ಮರಳು ದಂಧೆಯಿಂದಾಗಿ ಬೇಸತ್ತಿರುವ ಗ್ರಾಮಸ್ಥರು ದೂರು ನೀಡಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಅಂತ ಆರೋಪಿಸಲಾಗಿದೆ.
ಬ್ರಿಡ್ಜ್ ಕಮ್ ಬ್ಯಾರೇಜ್ ಹೂಳೆತ್ತುವ ನೆಪದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪ ಸದ್ಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಖುದ್ದು ನಾನು ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು ಹೂಳೆತ್ತುವಂಥ ಕೆಲಸಕ್ಕೆ ಕೈ ಹಾಕಿತ್ತು ಮತ್ತು ಅದನ್ನು ಆಂಧ್ರ ಮೂಲದ ಖಾಸಗಿ ಕಂಪನಿಗೆ ಟೆಂಡರ್ ಕೂಡ ನೀಡಿತ್ತು. ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಂಥ ಕಂಪನಿ ಸದ್ಯ ಹೂಳೆತ್ತೋದನ್ನು ಬಿಟ್ಟು ಆ ಭೀಮಾ ನದಿಯ ಒಡಲಿಗೆ ಕೈ ಹಾಕಿರ್ತಕ್ಕಂಥದ್ದು. ಕೊಪ್ಪಳದ ಉದ್ಯಮಿಗೆ ಸೇರಿದ ಜಮೀನಿನಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಬಸಾಪುರ ಬಳಿ ಇರುವ ವಿಪಿನ್ ಕುಮಾರ್ ಎಂಬುವರಿಗೆ ಸೇರಿದ ಜಾಗದಲ್ಲಿ ಶಿವಲಿಂಗ ಸಿಕ್ಕಿದೆ. ಈ ಶಿವಲಿಂಗವನ್ನು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಡಲು ಉದ್ಯಮಿ ನಿರ್ಧರಿಸಿದ್ದಾರೆ. ಸಿಎಂಗೆ ಶಿವಲಿಂಗ ನೀಡಬೇಕೆಂಬ ಕನಸು ವಿಪಿನ್ ಕುಮಾರ್ಗೆ ಬಿದ್ದಿತ್ತಂತೆ. ಕನಸು ಬಿದ್ದ ಮರುದಿನವೇ ಜಮೀನಿನಲ್ಲಿ ಶಿವಲಿಂಗ ಸಿಕ್ಕಿದೆ ಎಂದು ಉದ್ಯಮಿ ಹೇಳಿದ್ದಾರೆ. ಒಂದು ವೇಳೆ ಡಿಕೆ ಶಿವಕುಮಾರ್ಗೆ ಶಿವಲಿಂಗ ಕೊಡಲು ಸಾಧ್ಯವಾಗದಿದ್ದರೆ ದೇವಸ್ಥಾನದಲ್ಲಿ ಪೂಜಿಸುತ್ತೇನೆ ಎಂದು ವಿಪಿನ್ ಕುಮಾರ್ ಹೇಳಿದ್ದಾರೆ. ಕನಸಿನಾಗ ನಾಗರಾವ್ ಕಂಡು ಒಂದು ಶಿವಲಿಂಗನ ನನ್ನ ಹೊಲದಲ್ಲಿ ಉತ್ಪನ್ನ ಆಗಿದೆ. ಅದನ್ನು ನಾನು 3ನೇ ತಾರೀಕಲ್ಲಿ ಶಿವಕುಮಾರ್ ಅವ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಇದನ್ನು ತಲುಪಿಸ್ತಾ ಇದ್ದೀನಿ. ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರುವ ಮಾದಪ್ಪನ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಸೋಮವಾರದಂದೇ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಮಾದಪ್ಪನಿಗೆ ವಿಶೇಷ ಎಣ್ಣೆ ಮಜ್ಜನ ಹಾಗೂ ಅಲಂಕಾರ ಮಾಡಲಾಗಿದೆ. ಚಿನ್ನದ ತೇರು, ಬೆಳ್ಳಿ ತೇರು ಸೇವೆಯಲ್ಲಿ ಭಕ್ತರು ನಿರತರಾಗಿದ್ದಾರೆ.